ಹಾಲ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ನಡುವೆ ದಿನಚರಿನ ಸ್ವಲ್ಪ ಸ್ಲೋ ಆಗಿ ಶುರು ಮಾಡೋದೇ ಆಗಿದೆ. ಟಿಫನ್ಗೆ ನಾನಿಲ್ಲಿ ಪಲಾವ್ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಟಿಫನ್ ಆಗೋ ಅಷ್ಟರಲ್ಲಿ ಒಂದು 10 ಗಂಟೆ ಆಗಿತ್ತು. ಎಲ್ಲರೂ ಟಿಫನ್ ಮಾಡಿ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಜಾಸ್ತಿನೇ ಇತ್ತು ಇವತ್ತು. ಹಾಗಾಗಿ ಫ್ರೆಶ್ ಅಪ್ ಆಗಿ ಬರೋಣ, ಮೂಡ್ ಸರಿ ಹೋಗುತ್ತೆ ಅಂತ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಪೃಥ್ವಿಗೂ ಸ್ನಾನ ಮಾಡಿಸಿ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಅವನ್ನ ಆಟ ಆಡ್ಕೊಳ್ಳಿ ಅಂತ. ಹೆಗ್ಲು ಮೇಲೆ ಟವಲ್ ಹಾಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ ಪೃಥ್ವಿಗೆ. ಹಾಗಾಗಿ ಟವಲ್ ಹಾಕೊಂಡು ಹೋಗ್ತಾ ಇದ್ದಾರೆ ಆಟ ಆಡೋದಕ್ಕೆ. ಇದು ಹಂಪೆ ಹುಣ್ಣಿಮೆ ಆಗಿರೋದ್ರಿಂದ ಹಂಪೆ ತೇರು. ಯಾಕೋ ಕಾಯಿ ಹೋಳಿಗೆ ತಿನ್ಬೇಕು ಅಂತ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತಿತ್ತು. ಹಾಗಾಗಿ ದೇವರಿಗೂ ಎಡೆ ಕೊಟ್ಟಾಗ ಆಗುತ್ತೆ ಅಂತ ನಾನು ಇಲ್ಲಿ ಕಾಯಿ ಹೋಳಿಗೆ ಮಾಡ್ಕೊಂಡೆ. ಕನಕ ಪ್ರಿಪೇರ್ ಮಾಡ್ಕೊಂಡು ಪ್ಲೇಟ್ ಮುಚ್ಚಿದಾಯ್ತು. ಸೊ ಅದು ನೆನ್ಕೊಳ್ಳೋ ಅಷ್ಟರಲ್ಲಿ ನಾನು ಇಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ದೇವರಿಗೆ. ಮನೆ ಹತ್ರನೇ ತುಂಬಾ ಹೂಗಳು ಬಿಟ್ಟಿದ್ವು ಇವತ್ತು. ಸೊ ದೇವರಿಗೆ ಎಲ್ಲ ಹೂ ಮೂಡಿಸ್ತಾ ಇದ್ದೀನಿ, ಅಲಂಕಾರ ಮಾಡ್ತಾ ಇದ್ದೀನಿ. ಯಾಕೋ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇವತ್ತು. ಮೂಡ್ ತುಂಬಾನೇ ಫ್ಲಕ್ಚುಯೇಟ್ ಆಗ್ತಾ ಇತ್ತು. ಪೃಥ್ವಿನೂ ನಾನ್ ಮಾಡ್ತೀನಿ ಪೂಜೆ ಅಂತ ಹಿಂದಿಂದ ಬರ್ತಿದ್ರು. ಸಿಕ್ಕಾಪಟ್ಟೆ ತರಲೆ. ನನ್ನ ಜೊತೆ ಪೃಥ್ವಿನೂ ಪೂಜೆ ಮಾಡಿ ನಾನು ಒಳಗೋಗೋ ಅಷ್ಟರಲ್ಲಿ ದೀಪನ ಆರಿಸ್ಬಿಟ್ಟಿದ್ರು. ಸೊ ಅದಕ್ಕೆ ತಿರ್ಗಾ ದೀಪ ಹಚ್ಚಿದೆ ದೇವರಿಗೆ. ದೀಪ ಹಚ್ಬೇಕಾದ್ರೆ ಈ ಶ್ಲೋಕನ ಹೇಳಿ ಹಚ್ಬೇಕು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಸರ್ವತಮೋ ಪರಃ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ ನಮೋಸ್ತುತೆ ಅಂತ ಹೇಳಿ ದೀಪ ಹಚ್ಚೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ. ಆ್ಯಂಡ್ ನಾನಿಲ್ಲಿ ದೇವರಿಗೆ ಹಣ್ಣು ಕಾಯಿ ಎಡೆ ಕೊಟ್ಟು ಈಗ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಹೋಗ್ತಾ ಇದ್ದೆ. ಇವತ್ತು ಯಾಕೋ ತುಂಬಾ ಹಠ ಮಾಡ್ತಿದ್ರು ಪೃಥ್ವಿ. ಹಾಗಾಗಿ ಹುಣ್ಣಿಮೆ ಬೇರೆ ಅಲ್ವಾ, ಸೊ ದೃಷ್ಟಿ ತೆಗ್ದಾಕೋಣ ಅಂತ ದೃಷ್ಟಿ ತೆಗ್ದಾಕ್ದೆ. ವಿಳೆದೆಲೆ ಇರಲಿಲ್ಲ ಅಂತ ಹಳ್ಳಿ ಮರದ ಎಲೆನ 3 ಎಲೆ ತಗೊಂಡು ದೃಷ್ಟಿ ತೆಗ್ದಾಕ್ದೆ ಪೃಥ್ವಿಗೆ. ಆ್ಯಕ್ಚುಲಿ ನಾನಿಲ್ಲಿ ಕಾಯಿ ಹೋಳಿಗೆನ ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೂರ್ಣ ಏನಿದೆಯಲ್ಲ ಸ್ವಲ್ಪ ತೆಳ್ಳಗಾಯ್ತು ಅಂತ ಅನ್ಸುತ್ತೆ. ನೀರು ಸ್ವಲ್ಪ ಜಾಸ್ತಿ ಹಾಕೋದ್ನೋ ಏನೋ ಗೊತ್ತಿಲ್ಲ. ನಾನು ಬಳಸಿದ್ದು ಸಕ್ಕರೆ ಬೆಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ತೆಳ್ಳಗಾಯ್ತು. ಹೋಳಿಗೆ ಜೊತೆಯಲ್ಲಿ ಪುಳಿಯೋಗರೆ ಮಾಡೋಣ ಅಂತ ಪುಳಿಯೋಗರೆ ಪ್ರಿಪೇರ್ ಮಾಡಿಕೊಂಡು ಈ ರೀತಿ ಬೆಲ್ಲನ ಶೋಧಿಸ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ತಿರುಕೊಂಡೆ. ಹೋಳಿಗೆ ಆ್ಯಂಡ್ ಪುಳಿಯೋಗರೆ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡಿದ್ದಾಯಿತು. ಸ್ಟೋರೇಜ್ ಫುಲ್ ಆಗಿದ್ದರಿಂದ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸಿ ಯು ಇನ್ ದ ನೆಕ್ಸ್ಟ್ ಮಿನಿ ವ್ಲಾಗ್. ಟೇಕ್ ಕೇರ್, ಬಾಯ್.